ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಒಂದು ದಿನ ಬಹಳ ವಿಶೇಷವಾದ ರೀಡಿಂಗ್. ಇವತ್ತು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಸೊ ನೀವು ಈ ಎರಡು ಸ್ಟೋನ್ ಆ್ಯಂಡ್ ಬ್ರೇಸ್ಲೆಟ್ ನಡುವೆ ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ವಿಚಾರ ಏನಪ್ಪ ಅಂತಂದರೆ, ನಿಮ್ಮ ವ್ಯಕ್ತಿಗೆ ನಿಮ್ಮ ನೆನಪುಗಳು ಮತ್ತೆ ಮತ್ತೆ ಕಾಡ್ತಿದೆಯಾ? ಅವರು ನಿಮ್ಮ ಬಗ್ಗೆ ಆಲೋಚನೆಯನ್ನು ಮಾಡ್ತಿದ್ದಾರಾ? ಅವರ ಒಂದು ಕರೆಂಟ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನೆಲ್ಲ ಇದೆ? ಕೆಲವೊಮ್ಮೆ ಏನಾಗುತ್ತೆ, ಕೆಲವ್ರು ಯೋಚನೆ ಮಾಡ್ತಿರ್ತಾರೆ ನಿಮ್ಮ ಬಗ್ಗೆ, ಆದರೆ ನಿಮ್ಮನ್ನ ಅಷ್ಟು ಏನೋ ನೇರವಾಗಿ ಭೇಟಿಯಾಗಿ ಆ ವಿಚಾರಗಳನ್ನು ಹೇಳುವಂತಹ ಪರಿಸ್ಥಿತಿನಲ್ಲಿ ಅವ್ರು ಇರೋದಿಲ್ಲ. ಅಥವಾ ಏನೋ ಒಂದು ರೀಸನ್ಗೋಸ್ಕರ ಅಥವಾ ಏನೋ ಒಂದು ಕಾಡ್ತಾ ಇರುತ್ತೆ ಅವರ ಒಂದು ಲೈಫಲ್ಲಿ. ಸೊ ತುಂಬಾ ಹಿಂಜರಿತಾ ಇರ್ತಾರೆ. ಆದರೆ ನಿಜವಾಗಿಯೂ ಅವರ ಒಂದು ಮನಸ್ಸಿನಲ್ಲಿ ಏನಿದೆ ಅನ್ನೋದು ಬಹಳ ಬಹಳ ಮುಖ್ಯವಾದ ಒಂದು ವಿಚಾರ. ಮೇಲ್ಗಡೆ ಯಾವುದೇ ರೀತಿ ಇರಲಿ, ಅವರ ಮನಸ್ಸಿನಲ್ಲಿ ಏನಿದೆ ಅಂತಕ್ಕಂಥದ್ದು ಬಹಳ ಒಂದು ಮುಖ್ಯವಾದ ಅಂಶ ಆಗಿರುತ್ತೆ ಈ ಒಂದು ಪ್ರೀತಿಯಲ್ಲಿ. ಸೊ ಹಾಗಾಗಿ ಇವತ್ತಿನ ರೀಡಿಂಗ್ ಪಿಕ್ ಅ ಕಾರ್ಡ್ ಇರುತ್ತೆ. ಸೊ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ಒಂದು ಸಂದೇಶ ತಲುಪಬೇಕೋ ಆ ಒಂದು ಸಂದೇಶ ಖಂಡಿತವಾಗ್ಲೂ ತಲುಪುತ್ತೆ. ಈ ಎರಡು ಪೈಲ್ಸಲ್ಲಿ ಒಂದನ್ನು ನೀವು ಚೂಸ್ ಮಾಡಿ ಯೂನಿವರ್ಸಲ್ಲಿ ಪ್ರೇಯರನ್ನು ಮಾಡ್ತಾ, ನಿಮ್ಮ ವ್ಯಕ್ತಿ ಯಾರಿದ್ದಾರೆ, ಯಾರಿಗೋಸ್ಕರ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಅವರ ನೆನಪನ್ನು ಮಾಡ್ಕೋತಾ ಒಂದನ್ನು ನೀವು ಚೂಸ್ ಮಾಡಬೇಕಾಗತ್ತೆ. ಸೊ ನೀವು ವಿಡಿಯೋವನ್ನು ಪಾಸ್ ಮಾಡಿ ಸಹ ನೀವು ಚೂಸ್ ಮಾಡ್ಬೋದು. ಓಕೆ ವೀಕ್ಷಕರೇ, ಸೊ ಮೊದಲನೇದಾಗಿ ಯಾರು ಬ್ರೇಸ್ಲೆಟನ್ನು ಚೂಸ್ ಮಾಡಿದಾಗ ಈ ಒಂದು ಡೆಕ್ಕನ್ನು ಚೂಸ್ ಮಾಡಿದ್ದೀರಾ, ನೋಡೋಣ ನಿಮ್ಮ ಪರ್ಸನಿನ ಒಂದು ಫೀಲಿಂಗ್ಸ್ ಯಾವ ಥರ ಇದೆ. ಅವರು ನಿಮ್ಮನ್ನು ನೆನಪಿಸ್ಕೋತಾ ಇದ್ದಾರಾ? ಏನು ನಡೀತಾ ಇದೆ ಅವರ ಒಂದು ಮನಸ್ಸಿನಲ್ಲಿ? ಯೂನಿವರ್ಸ್ ದಯವಿಟ್ಟು ಗೈಡ್ ಮಾಡಿ ನಮ್ಮ ವೀಕ್ಷಕರಿಗೆ. ಎಸ್, 100% ಪ್ರೀತಿ ಇದೆ ಅಂತ ಹೇಳಬಹುದು. ಎಸ್, ಫೈನಲ್ ಕಾರ್ಡ್. ಸೊ ವೀಕ್ಷಕರೇ, ಈ ಒಂದು ಎನರ್ಜೀಸ್ನ ನೋಡೋದಾದರೆ ನೋಡಿ, ಮುಖ್ಯವಾಗಿ ಏನು ಹೇಳ್ತೀನಿ ಅಂದರೆ, ಹೌದು ನಿಮ್ಮ ಪರ್ಸನ್ಗೆ ನಿಮ್ಮ ಒಂದು ನೆನಪಂತಕ್ಕಂಥದ್ದು 100% ಕಾಡ್ತಿದೆ. ಅವರು ನಿಮ್ಮ ಪ್ರೀತಿಯಲ್ಲಿ ಒಂಥರ ಹುಚ್ಚರಂತೆ ಅಲಿತಾ ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ನೀವು ಬಿಟ್ಟು ಹೋದ ನಂತರ ಅಥವಾ ನೀವು ಸ್ವಲ್ಪ ದೂರ ಆಗಿರ್ತೀರಾ ಅಥವಾ ಏನೋ ಒಂದು ವಿಚಾರಕ್ಕೆ ನೋ ಕಮ್ಯುನಿಕೇಷನ್ ಆಗಿರುತ್ತೆ. ಸೊ ಈ ಥರ ವಿಚಾರಗಳಲ್ಲಿ ಸ್ವಲ್ಪ ದೂರ ಆಗಿರ್ತೀರ, ಆದರೂ ಯಾಕೋ ನಿಮಗೆ ಮನಸ್ಸಲ್ಲಿ ತುಂಬ ತಳಮಳ ಆಗ್ತಾ ಇರುತ್ತೆ. ನಿಮ್ಮ ಪರ್ಸನ್ಗೂ ಸಹ ಅದೇ ರೀತಿ ಫೀಲ್ ಆಗುತ್ತಾ ಅಂತ ನೋಡೋದಾದರೆ 100% ಎಸ್, ನಿಮ್ಮ ಪರ್ಸನ್ಗೂ ಸಹ ಆ ಫೀಲಿಂಗ್ಸ್ ಅಂತಕ್ಕಂಥದ್ದು ಇಲ್ಲಿ ಇದೆ. ನಾನು ಹೇಳ್ದಂಗೆ ಅವರು ನಿಮ್ಮ ಒಂದು ಅವರ ಒಂದು ಫೀಲಿಂಗ್ಸ್ ಏನಿದೆ ನಿಮ್ಮ ಬಳಿ ಹಂಚ್ಕೋತಾ ಇಲ್ಲ. ಮನಸ್ಸಿನಲ್ಲಿ ಆ ಎಮೋಷನ್ಸ್ ಇದೆ, ಆ ಒಂದು ಕೇರ್ ಇದೆ, ಆ ನರ್ಚರ್ ಮಾಡುವಂಥ ಅಥವಾ ತುಂಬ ಕೇರ್ ಮಾಡುವಂಥ, ಪ್ರೀತಿ ಮಾಡುವಂಥ ಒಂದು ಗುಣ ಸ್ವಭಾವ ಇದೆ ಅಂತ ಹೇಳ್ಬೋದು. ಒಂಥರ ಫೆಮಿನೈನಿಟಿ ಜಾಸ್ತಿ ಇದೆ. ಓಕೆ, ಆ್ಯಂಡ್ ಪ್ರೀತಿಯಲ್ಲೂ ಸಹ ಅಷ್ಟೇ, ಅವ್ರಿಗೆ ಒಂದು ರೀತಿ ಹೇಳ್ಬೇಕಂದ್ರೆ ಎಮೋಷನ್ಸ್ ಉಕ್ಕಿ ಹರಿತಾ ಇದೆ ನಿಮ್ಮ ಮೇಲೆ. ಓಕೆ, ಆ್ಯಂಡ್ ಇಲ್ಲಿ ನೋಡೋದಾದರೆ, ಹಾಗಿದ್ರೆ ಇಷ್ಟೊಂದು ಪ್ರೀತಿ ಇರುವಂಥ ಒಂದು ವ್ಯಕ್ತಿಗೆ ಇನ್ನೇನು ಸಮಸ್ಯೆ? ಯಾಕೆ ಅವರು ಅಷ್ಟು ಈಸಿಯಾಗಿ ವಿಚಾರಗಳನ್ನು ನಿಮ್ಮ ಬಳಿ ಹಂಚ್ಕೊಳ್ಳಲ್ಲ ಅಂತ ನೋಡೋದಾದರೆ, ನೋಡಿ ಈ ಒಂದು ಪರ್ಸನ್ಗೆ ಈಗೋ ಅಂತಕ್ಕಂಥದ್ದು ಬಹಳ ಇದೆ. ಇವ್ರಿಗೇನಂದರೆ, ನಾನು ಗೆಲ್ಲಬೇಕು, ಪ್ರೀತಿಯಲ್ಲಿ ನನ್ನ ಗೆಲುವಾಗಬೇಕು, ನಾನು ಯಾರಿಗೂ ತಲೆಬಾಗಲ್ಲ ಅನ್ನುವಂತಹ ಒಂದು ಕೆಟ್ಟ ಹಠ ಏನಿದೆ, ಅದೇ ಇವ್ರಿಗೆ ಒಂಥರ ಮುಳುವಾಗಿದೆ ಅಂತ ಹೇಳಬಹುದು. ಎಷ್ಟೋ ಜನ ಪಾಪ ಹೇಳ್ತಿರ್ತೀರ, ನಾನು ಮೇಡಮ್ ಎಷ್ಟೊಂದು ಸಲ ನಾನು ಅವ್ರಿಗೆ ಮೆಸೇಜ್ ಮಾಡಿದೆ, ಕಾಲ್ ಮಾಡಿದೆ, ಆದರೆ ಅವರು ಒಂದು ಸಲನೂ ಮೆಸೇಜ್ ನೋಡ್ತಾರೆ, ರಿಪ್ಲೈ ಮಾಡಲ್ಲ, ಅಥವಾ ಏನದು ಅಂತಲೇ ನನಗೆ ಅದು ಸರಿಯಾಗಿ ಅರ್ಥ ಆಗೋದಿಲ್ಲ. ಸೊ ಈ ಥರ ಸುಮಾರು ವಿಚಾರಗಳನ್ನು ನೀವು ಕಂಡಿದ್ದೀರಿ ಆಲ್ರೆಡಿ ಅಲ್ವಾ? ಸೊ ಆ ಒಂದು ವಿಚಾರವನ್ನು ನೋಡೋದಾದರೆ, ಒಂಥರ ಪ್ರೀತಿ ಇದ್ರೂ ಈಗೋ ಅಂತಕ್ಕಂಥದ್ದು ಬಹಳ. ಸೊ ಆ ಒಂದು ವಿಚಾರವನ್ನು ಇಲ್ಲಿ ನೋಡೋದಾದರೆ ತುಂಬ ಹೈಡ್ ಮಾಡ್ತಾರೆ, ಅಥವಾ ಇವರ ಮನಸ್ಸಿನಲ್ಲೇ ಕನ್ಫ್ಯೂಷನ್ಸ್ ಅಂತಕ್ಕಂಥದ್ದು ಏನು ಹಂಚ್ಕೊಳ್ಳಲ್ಲ ಈ ಒಂದು ವ್ಯಕ್ತಿ. ಅವರ ಮನಸ್ಸಲ್ಲಿ ಕೆಲವೊಮ್ಮೆ ಒಂಥರ ಅದೇನೇ ಎಪ್ತಾ ಇರುತ್ತೆ. ಅದೇ ಇವರ ಒಂದು ಫೇಸಲ್ಲಿ, ಮುಖದಲ್ಲಿ ಯಾವುದೇ ರೀತಿಯ ಒಂದು ಎಕ್ಸ್ಪ್ರೆಷನ್ ಆಗಿರ್ಬೋದು ಅಥವಾ ಏನಾದರೂ ಒಂದು ಹೇಳ್ಕೊಳ್ತಕ್ಕಂಥ ಯಾವುದು ಕಾಣಿಸೋದಿಲ್ಲ. ತುಂಬ ಸೈಲೆಂಟಾಗಿರ್ತಾರೆ, ಬಟ್
ಒಳಗಡೆ ತುಂಬ ಸಂಚು ಅಂತಕ್ಕಂಥದ್ದನ್ನ ಮಾಡ್ತಾರೆ. ಸೈಲೆಂಟಾಗಿ ನಿಮ್ಮನ್ನು ಜಡ್ಜ್ ಮಾಡುವಂತಹ ಒಂದು ವ್ಯಕ್ತಿ ಅಂತಲೇ ಹೇಳಬಹುದು. ಸೊ ಇವ್ರು ಎಷ್ಟು ಮೌನವಾಗಿರ್ತಾರೆ ಅಷ್ಟೇ ಡೇಂಜರಸ್, ಅಷ್ಟೇ ಭಯಾನಕ ಅಂತ ಸಹ ಹೇಳ್ಬಹುದಾಗಿದೆ. ಸೊ ಬಹಳ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನೀವು. ಆ್ಯಂಡ್ ಈ ಪೈಲ್ನ ಚೂಸ್ ಮಾಡಿರೋರಿಗೆ ನಿಮಗೆ ಒಂದು ಗೈಡೆನ್ಸ್ ರೂಪದಲ್ಲಿ, ಓಕೆ ವಿ ಆಲ್ರೆಡಿ ಹ್ಯಾವ್ ದ ಕಾರ್ಡ್. ಓಕೆ, ಅಬಂಡೆನ್ಸ್ ಕಾರ್ಡ್ ಬರ್ತಾ ಇದೆ ಆ್ಯಂಡ್ ವಿ ಹ್ಯಾವ್ ಅವೇರ್ನೆಸ್. ವಾವ್, ಸಚ್ ಅ ಬ್ಯೂಟಿಫುಲ್ ಮೆಸೇಜ್. ಏನು ಮೆಸೇಜ್ ಇದೆ ನೋಡೋಣ. ಯೂನಿವರ್ಸ್ ಪ್ಲೀಸ್ ಗೈಡ್. ಎಸ್. ಸೊ ಒಂದು ರೀತಿ ಹೇಳಬೇಕಂದ್ರೆ ತುಂಬ ಒಂಥರ ನೋಡಿ, ಎರಡೂ ಪಾಸಿಟಿವ್ ಬಂದಿದೆ. ಕಿಂಗ್ ಆ್ಯಂಡ್ ಕ್ವೀನ್ ಬಂದಿರೋದ್ರಿಂದ ತುಂಬ ಒಂದು ಅದ್ಭುತವಾದ ಜೋಡಿ, ತುಂಬ ಒಂಥರ ಸೋಲ್ಮೇಟ್ ಕನೆಕ್ಷನ್ ಅಂತಲೇ ಹೇಳಬಹುದು. ಆದರೆ ಅವೇರ್ನೆಸ್ ಇರೋದು ಬಹಳ ಬಹಳ ಮುಖ್ಯ ಫ್ರೆಂಡ್ಸ್. ಓಕೆ, ಅಂದರೆ ಈ ವ್ಯಕ್ತಿ ನನಗೇನು ಬೇಕು ಲೈಫಲ್ಲಿ ಅಂತಕ್ಕಂಥದ್ದು ಬಹಳ ಕ್ಲಿಯರಾಗಿ ಯೋಚನೆ ಮಾಡಬೇಕು. ಯಾವಾಗಲೂ ಸ್ವಾರ್ಥದಿಂದಾನೇ ಯೋಚನೆ ಮಾಡ್ತಾರೆ ಈ ಒಂದು ಪರ್ಸನ್, ಹೌದಾ? ಆ್ಯಂಡ್ ಎಮೋಷನ್ಸ್ ಹಂಚ್ಕೊಳ್ಳಲ್ಲ. ಬೆಟ್ಟದಷ್ಟು ಪ್ರೀತಿ ಇದ್ರೂ ಅದು ಹೊರಗಡೆ ಹಂಚ್ಕೊಳ್ಳಲ್ಲ. ಸೊ ಇವ್ರಿಗೆ ಇವರ ಒಂದು ಜೀವನದಲ್ಲಿ ಏನು ಬೇಕು, ಇವರ ಆತ್ಮ, ಇವರ ಸೋಲ್ ಏನು ಕೇಳುತ್ತೆ ಅನ್ನೋದ್ರ ಅರಿವು ಇವ್ರಿಗೆ ಆದರೆ ತುಂಬ ಅದ್ಭುತವಾದ ಒಂದು ಜೋಡಿ ನೀವು ಆಗ್ತೀರಾ. ತುಂಬಾ ಒಂದು ದೈವದ ಬ್ಲೆಸ್ಸಿಂಗ್ಸ್, ಹ್ಯಾಪಿನೆಸ್, ಫ್ಲವರಿಂಗ್, ಎಲ್ಲ ರೀತಿಯ ಒಂದು ಖುಷಿ, ಅಬಂಡೆನ್ಸ್ ಅಂತಕ್ಕಂಥದ್ದು ನಿಮ್ಮದಾಗುತ್ತೆ ಅಂತಾನೆ ಹೇಳ್ಬೋದು. ಸೊ ತುಂಬಾ ಅತ್ಯುತ್ತಮವಾದ ಒಂದು ಎನರ್ಜೀಸ್ ಇದೆ. ಸೊ ಶುಭವಾಗಲಿ ಅಂತ ನಾನು ಹಾರೈಸ್ತೀನಿ. ಯಾರು ಈ ಒಂದು ಸ್ಟೋನ್ ಇರುವ ಒಂದು ಪೈಲ್ನ ಚೂಸ್ ಮಾಡಿದ್ದೀರಾ, ನೋಡೋಣ ನಿಮ್ಮ ವ್ಯಕ್ತಿಯ ಒಂದು ಕರೆಂಟ್ ಫೀಲಿಂಗ್ಸ್ ಯಾವ ಥರ ಇದೆ, ಏನು ನಡೀತಾ ಇದೆ ಅವರ ಲೈಫಲ್ಲಿ. ಇಟ್ಸ್ ಅ ಬ್ಯೂಟಿಫುಲ್ ಎಂಪ್ರೆಸ್ ಕಾರ್ಡ್. ಓಕೆ, ಯಾವ ಎನರ್ಜೀಸ್ನ ಎಕ್ಸ್ಪೆಕ್ಟ್ ಮಾಡಬಹುದು ನೋಡೋಣ. ಓಕೆ, ಚಾರಿಯಟ್ ಕಾರ್ಡ್ ಬಂದಿದೆ. ಓಕೆ, ಆ್ಯಂಡ್ ವಿ ಹ್ಯಾವ್ ದ ಸನ್ ಕಾರ್ಡ್. ಓಕೆ, ಸೊ ವೀಕ್ಷಕರೇ, ಯಾರು ಈ ಒಂದು ಪೈಲ್ನ ಚೂಸ್ ಮಾಡ್ಕೊಂಡಿದ್ರೆ ನಿಮಗೆ ಒಂದು ಮೇಜರ್ ವಾರ್ನಿಂಗ್ ಅಂತಕ್ಕಂಥದ್ದು ಸಿಗ್ತಾ ಇದೆ ಯೂನಿವರ್ಸ್ ಕಡೆಯಿಂದ. ನಿಮ್ಮ ಪರ್ಸನ್ ನಿಮ್ಮ ಮೇಲೆ ಎಷ್ಟೇ ಪ್ರೀತಿ ತೋರಿಸಿರ್ಬೋದು, ಎಷ್ಟೇ ಚೆನ್ನಾಗಿರ್ಬೋದು, ಎಲ್ಲ ಸುಖಗಳನ್ನು ನಿಮ್ಮ ಪರ್ಸನ್ ನಿಮಗೆ ಕೊಟ್ಟಿರ್ಬೋದು, ಆದ್ರೂ ಈ ಪರ್ಸನ್ನಿನ ಒಂದು ಉದ್ದೇಶ ಆಲ್ರೆಡಿ ಚೀಟಿಂಗ್ ಎನರ್ಜೀಸ್ ಬಂದಿದೆ. ಅಂದರೆ ಒಂದು ರೀತಿ ತುಂಬಾ ಮನಸ್ಸಾರೆ ತುಂಬ ಇನ್ಸ್ಟೇಬಲ್ ಇರುವಂತಹ ಒಂದು ವ್ಯಕ್ತಿ ಅಂತಲೇ ಹೇಳ್ಬೋದು. ಅಂದರೆ ಕೆಲವೊಮ್ಮೆ ಕಮಿಟ್ಮೆಂಟ್ ಕೊಡೋ ಥರ ನಾಟಕ ಮಾಡ್ತಾರೆ, ಆದರೆ ಅದು ಕಮಿಟ್ಮೆಂಟ್ 100% ಇರೋದಿಲ್ಲ. ಆ್ಯಂಡ್ ತುಂಬ ನೀವೇನಾದ್ರು ಫೋರ್ಸಿಬಲ್ ಆಗಿ ಈ ವ್ಯಕ್ತಿ ಜೊತೆ ನಾನು ತಾಳಿ ಕಟ್ಟಿಸ್ಕೊಳ್ಳೋದಾಗಿರ್ಬೋದು, ವ್ಯಕ್ತಿ ಜೊತೆ ಬಾಳ್ಬೇಕು ಅಂದರೆ ಈ ವ್ಯಕ್ತಿಗೆ ಒಂಥರ ತುಂಬಾ ಕೋಪಗೆ ಒಳಗಾಗ್ತಾರೆ. ತುಂಬ ಸಿಟ್ಟು ಅಂತಕ್ಕಂಥದ್ದು ಬರುತ್ತೆ ಈ ವ್ಯಕ್ತಿ. ಯಾಕಂದರೆ ಈ ವ್ಯಕ್ತಿಗೆ ಒಂದು ಗೋಲ್ಸ್ ಅಂತಕ್ಕಂಥದ್ದು ತುಂಬ ಇದೆ ಜೀವನದಲ್ಲಿ. ನಾನು ಇದು ಅಚೀವ್ ಮಾಡಬೇಕು, ನಾನು ಹಿಂಗೆ ಬಾಳಬೇಕು, ಹಂಗೆ ಬಾಳಬೇಕು ಅಂತಕ್ಕಂಥದ್ದು ಬಹಳ ಬಹಳ ಒಂದು ಆಸೆ ಆಕಾಂಕ್ಷೆಗಳಿದೆ. ಆ್ಯಂಡ್ ಪ್ರೀತಿಯಲ್ಲಿ ಇವರು ಎಷ್ಟೇ ಲಾಯಲ್ ಆಗಿದ್ರೂ ಕೆಲವೊಮ್ಮೆ ಇವ್ರಿಗೆ ಅನಿಸುತ್ತೆ, ಇಲ್ಲ ನಾನು ಇಲ್ಲೇ ಕಂಫರ್ಟ್ ಝೋನಲ್ಲಿದ್ದರೆ ನಾನು ಇಲ್ಲೇ ಸಿಕ್ಕಾಕೊಂಡ್ಬಿಡ್ತೀನಿ, ನಾನು ಇದರಿಂದ ಹೊರಗಡೆ ಬರಬೇಕು. ಸೊ ಈ ಥರ ಆಲೋಚನೆಗಳು ಅವಾಗವಾಗ ಇವ್ರಿಗೆ ಬರ್ತಾ ಇರುತ್ತೆ. ನಿಮ್ಮ ಕಡೆಯಿಂದ ಯಾವುದೇ ಒಂದು ದೋಷ ಆಗಿರ್ಬೋದು, ನಿಮ್ಮ ಕಡೆಯಿಂದ ಏನೇ ಒಂದು ಕಮ್ಮಿ ಆಗಿರ್ಬೋದು, ಆ ಥರ ಏನೂ ಇಲ್ಲದೆ ಇದ್ರೂ ಈ ವ್ಯಕ್ತಿಗೆ ನೀವು ಅತಿಯಾದ ಪ್ರೀತಿ ತೋರಿಸೋದು ಒಂಥರ ಓಕೆ, ನನಗೆ ತುಂಬಾ ಪ್ಯಾಂಪರ್ ಮಾಡಿದ್ರೆ ಆಗೋದಿಲ್ಲ, ಅಥವಾ ತುಂಬಾ ನನಗೆ ಏನೋ ಪ್ರೀತಿ ಕೊಟ್ಟರೆ ನನಗಾಗೋದಿಲ್ಲ. ಸೊ ಈ ಥರ ಹಂತಕ್ಕೆ ಬಂದು ನಿಂತಿದ್ದಾರೆ ಈ ಒಂದು ಪರ್ಸನ್. ಆ್ಯಂಡ್ ಎಸ್, ಈ ಪರ್ಸನ್ ನಾನು ಹೇಳ್ದಂಗೆ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ತುಂಬ ಕಾಣಿಸ್ತಾ ಇದೆ ವೀಕ್ಷಕರೇ. ಓಕೆ, ಸೊ ಕೆಲವೊಮ್ಮೆ ಖುಷಿಯಾಗಿ ನಿಮ್ಮ ಜೊತೆ ಇರ್ತಾರೆ, ಕೆಲವೊಮ್ಮೆ ಕಂಪ್ಲೀಟಾಗಿ ಆಫ್ಲೈನ್ ಹೋಗ್ಬಿಡ್ತಾರೆ. ಈಗ ಯಾರೂ ಗೊತ್ತೇ ಇಲ್ಲ ಅನ್ನೋ ರೀತಿ ಸಹ ಇವರು ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಈ ಥರ ಎನರ್ಜೀಸ್ ಅಂತಂದರೆ ಬಹಳ ಒಂದು ಹೆವಿ ಎನರ್ಜೀಸ್ ಇಲ್ಲಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಎಷ್ಟೋ ಜನಕ್ಕೆ ಅವರ ಫ್ಯಾಮಿಲಿ ಕಡೆಯಿಂದ ಸಹ ವಿರುದ್ಧ ಅಂತಕ್ಕಂಥದ್ದು ಇದೆ. ಸೊ ಅವ್ರ ಫ್ಯಾಮಿಲಿ ಒಪ್ಕೊಳ್ದೇ ಇರೋದು, ಅಥವಾ ಇವ್ರಿಗೆ ಬ್ರೈನ್ ವಾಶ್ ಮಾಡ್ತಕ್ಕಂಥದ್ದು, ಫ್ಯಾಮಿಲಿ ಕಡೆಯಿಂದ ತೊಂದರೆ ಆಗ್ತಕ್ಕಂಥದ್ದು ಸಹ ವಿಚಾರಗಳಿಲ್ಲಿದೆ. ಅಥವಾ ಇವರ ಫ್ಯಾಮಿಲಿನೇ ಇವ್ರಿಗೆ ಎಗೇನ್ಸ್ಟ್ ಆಗಿ ವಿರುದ್ಧವಾಗಿ ನಿಂತ್ಕೊಳ್ತಕ್ಕಂಥದ್ದು ಸಹ ಇಲ್ಲಿ ಕಂಡು ಬರ್ತಾ ಇದೆ. ಬಟ್ ಸನ್ ಕಾರ್ಡ್ ಬಂದಿರೋದ್ರಿಂದ ಒಂದು ರೀತಿ ಹೇಳ್ಬೇಕಂದ್ರೆ ಒಂದು ಹೋಪ್, ಒಂದು ಪಾಸಿಟಿವಿಟಿ ಅಂತಕ್ಕಂಥದ್ದನ್ನ ನೀವು ಫ್ಯೂಚರಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ.
ಹಾಗೆ ನಿಮಗೆ ಒಂದು ಗೈಡೆನ್ಸ್ ರೂಪದಲ್ಲಿ ನೋಡೋದಾದರೆ ಯಾವ ಒಂದು ಕಾರ್ಡ್ ಬರ್ತಾ ಇದೆ ನೋಡೋಣ. ಗೈಡೆನ್ಸ್ ರೂಪದಲ್ಲಿ ಯಾವ ಒಂದು ಎನರ್ಜಿ ಸಿಗ್ತಾ ಇದೆ ನಿಮಗೆ, ಯೂನಿವರ್ಸ್ ಗೈಡ್ ಮಾಡಿ ಯಾವ ಒಂದು ಎನರ್ಜಿ ಸಿಗ್ತಾ ಇದೆ. ಓಕೆ, ಸೈಲೆನ್ಸು. ಸೈಲೆನ್ಸ್, ನಿಮ್ಮ ಮೌನನೇ ನಿಮಗೆ ಒಂದು ಶಕ್ತಿ ಅಂತ ಹೇಳಬಹುದು. ಆ್ಯಂಡ್ ಇನ್ನೂ ಬಹಳಷ್ಟು ಇದೆ ಈ ವ್ಯಕ್ತಿ ಬಗ್ಗೆ ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಇಷ್ಟೇ ಸಾಲದು, ಇನ್ನೂ ತುಂಬ ಡೀಪಾಗಿ ನೀವು ಈ ವ್ಯಕ್ತಿ ಬಗ್ಗೆ ಅರ್ಥ ಮಾಡ್ಕೋಬೇಕು. ತಾಳ್ಮೆ ಅಂತಕ್ಕಂಥದ್ದು ಬೇಕು ಅಂತ ಕಾರ್ಡ್ಸ್ ಹೇಳ್ತಿದ್ದಾರೆ. ಸೊ ನಿಮ್ಮ ಮೌನನೇ ಎಲ್ಲ. ಹಾಗೆ ತುಂಬಾ ತಾಳ್ಮೆಯಿಂದ ಇರಬೇಕು. ಆ್ಯಂಡ್ ಒಂದು ರೀತಿ ಹೇಳಬೇಕಂದ್ರೆ ನಿಮ್ಮ ನಡುವೆ ಇರ್ತಕ್ಕಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅದು ಇನ್ನೂ ಬೇಕು, ಇನ್ನೂ ಸಾಲದು ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತಾನೆ ಹೇಳಬಹುದು. ಸೊ ಒಂದು ರೀತಿ ಹೇಳಬೇಕಂದ್ರೆ ಒಂದು ಕಠಿಣವಾದ ಪರಿಸ್ಥಿತಿ ಬರುತ್ತೆ, ಒಂದು ದೊಡ್ಡ ಅಲೆ ರೀತಿ. ನೀವು ಅದನ್ನು ಸರಿಯಾಗಿ ಎದುರಿಸೋದ್ರಿಂದ ಬಹಳ ಉತ್ತಮವಾದ ಜೀವನವನ್ನು ನೀವು ಈ ಒಂದು ವ್ಯಕ್ತಿ ಜೊತೆ ಕಟ್ಕೋಬೋದಾಗಿದೆ. ಶುಭವಾಗಲಿ ಎಲ್ಲರಿಗೂ. ಆ್ಯಂಡ್ ವೀಕ್ಷಕರೇ, ಎಷ್ಟೋ ಜನ ಕೇಳ್ತಾ ಇದ್ರಿ ಕೆಲವೊಂದು ವಿಚಾರಗಳು ನನಗೆ ಯಾಕೋ ಗೊತ್ತಿಲ್ಲ ಮೇಡಮ್, ಆದರೆ ಸಕ್ಸಸ್ ಅಂತಕ್ಕಂಥದ್ದು ನನಗೆ ಏನು ಮಾಡಿದ್ರು ಸಿಗ್ತಾ ಇಲ್ಲ ಅಂತ. ವೀಕ್ಷಕರೇ, ಈ ಸಕ್ಸಸ್ ಬ್ರೇಸ್ಲೆಟನ್ನು ನಾನು ನಿಮಗೆ ಆಲ್ರೆಡಿ ನನ್ನ ಸುಮಾರು ವಿಡಿಯೋನಲ್ಲಿ ಹೇಳಿದ್ದೀನಿ. ಸೊ ಈ ಒಂದು ಸಕ್ಸಸ್ ಬ್ರೇಸ್ಲೆಟ್ ನೀವು ಯಾವುದೇ ರೀತಿ ಒಂದು ಬಿಸ್ನೆಸ್ ಆಗಿರ್ಬೋದು, ಕರಿಯರ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ವಿಚಾರ ಆಗಿರ್ಬೋದು, ನಿಮ್ಮ ಜೀವನದಲ್ಲಿ ನೀವೇನಾದರೂ ತುಂಬ ಡೌನ್ಫಾಲ್ ನೋಡ್ತಾ ಇದ್ದೀರಾ, ಹಣಕಾಸಿನ ಸಮಸ್ಯೆ, ನನಗೆ ಗೆಲುವು ಸಿಗ್ತಿಲ್ಲ, ಲಾಸ್ಟ್ ಮಿನಿಟಲ್ಲಿ ಕೈ ತಪ್ಪೋಗ್ತಾ ಇದೆ. ಸೊ ಈ ಥರ ಸಮಸ್ಯೆ ನೀವೇನಾದರೂ ಎದುರಿಸ್ತಾ ಇದ್ರೆ ಖಂಡಿತ ನೀವು ಸಿಟ್ರಿನ್ ಮತ್ತು ರುದ್ರಾಕ್ಷ ಕಾಂಬಿನೇಷನ್ ಇರುವಂಥ ಒಂದು ಸಕ್ಸಸ್ ಬ್ರೇಸ್ಲೆಟ್ನ ನೀವು ಧರಿಸ್ಬೋದಾಗಿದೆ. ಈ ಬ್ರೇಸ್ಲೆಟ್ ನಿಮ್ಗೆ ಏನು ಮಾಡುತ್ತೆ ಅಂದರೆ ಇದರ ಒಂದು ಶಕ್ತಿ ನಿಮಗೆ ಎಲ್ಲ ರೀತಿಯ ಒಂದು ಆಪರ್ಚುನಿಟೀಸ್ ಅಂತಕ್ಕಂಥದ್ದು ಅಟ್ರ್ಯಾಕ್ಟ್ ಮಾಡಿಕೊಡುತ್ತೆ. ಆ್ಯಂಡ್ ನಿಮಗೆ ಎಲ್ಲ ರೀತಿಯಲ್ಲೂ ಸಕ್ಸಸ್ ಅಂತಕ್ಕಂಥದ್ದು, ನಿಮಗೇನಾದರೂ ತುಂಬ ಸ್ಟಕ್ ಆಗಿದ್ರೆ ಲೈಫಲ್ಲಿ, ಫಿನಾನ್ಸ್, ಬಿಸ್ನೆಸ್, ಕರಿಯರ್ ಸ್ಟಕ್ ಆಗಿದೆ, ಈ ಒಂದು ಬ್ರೇಸ್ಲೆಟಿಂದ ಖಂಡಿತ ಅದು ನಿಮಗೆ ದಾರಿ ಆಗುತ್ತೆ. ಯಾಕಂತಂದರೆ ಇಲ್ಲಿರೋದು ಸಿಟ್ರಿನ್, ಗುರುವಿನ ಒಂದು ಕ್ರಿಸ್ಟಲ್ ಅಂತ ಹೇಳ್ಬೋದು, ಒಂದು ಬೃಹಸ್ಪತಿಯ ಒಂದು ಕ್ರಿಸ್ಟಲ್ ಆಗಿರುತ್ತೆ ಇದು. ಸೊ ಹಾಗಾಗಿ ಇದರ ಒಂದು ಎನರ್ಜಿ, ಇದರ ಒಂದು ವೈಬ್ಸ್ ಅಂತಕ್ಕಂಥದ್ದು ತುಂಬಾ ಪವರ್ಫುಲ್ ಆಗಿರುತ್ತೆ. ಆ್ಯಂಡ್ ಮರಿಬೇಡಿ, ಯಾವುದೇ ಕ್ರಿಸ್ಟಲ್ ಬ್ರೇಸ್ಲೆಟ್ ತೊಗೊಂಡ್ರು ನೀವು ಸೆಲೆನೈಟ್ ಒಂದು ಪ್ಲೇಟ್ ಮೇಲೇ ಆ ಒಂದು ಬ್ರೇಸ್ಲೆಟ್ನ ಇಡಬೇಕಾಗುತ್ತೆ. ಸೊ ಅದನ್ನು ಮಾತ್ರ ಮರಿಬೇಡಿ. ಸೊ ಯಾರಿಗೆಲ್ಲ ಈ ಒಂದು ಬ್ರೇಸ್ಲೆಟಿನ ಅಗತ್ಯ ಇದೆ, DM ಮಾಡಿ ಅಥವಾ ವಾಟ್ಸಪ್ ಮಾಡಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಆ ಪ್ರೈಸ್ ಎಷ್ಟು, ಯಾವಾಗ ಡೆಲಿವರಿ ಸಿಗ್ಬೋದು ಅಂತ ವಿಚಾರಿಸ್ಕೊಳ್ಳಿ. ಮುಂದಿನ ವಿಡಿಯೋನಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ವೀಕ್ಷಕರೇ. ಅಲ್ಲಿ ತನಕ ಹರೇ ಕೃಷ್ಣ ಎವ್ರಿವನ್.